ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಡ್ರೀಮ್ ಅಕಾಡೆಮಿ, ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ. ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂಥದ್ದು. ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು. ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ. ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ. ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿ ಬರ್ತಾ ಇದ್ದ 23 ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ. ಆತ ಕೂಲಿ ಕಾರ್ಮಿಕನಾಗಿದ್ದ. ಈ ಒಂದು ಅಪಘಾತ ನಿನ್ನೆ 3 ಗಂಟೆ ಸುಮಾರಿಗೆ ನಡೆದಿರೋದು. ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ದರು. ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹದ್ದು ಇವೇ ರಸ್ತೆ ಗುಂಡಿಗಳು. ಈ ಗುಂಜೂರು ಹಾಗೆ ತಿರುಪತಿ ಮುಖ್ಯ ರಸ್ತೆ ಏನಿದೆ, ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ. ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ, ಅಷ್ಟಷ್ಟು 2-3 ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ. ನಾನು ನಿಮಗೆ ಇಲ್ಲಿ ಗುಂಡಿಗಳನ್ನ ತೋರಿಸ್ತಾ ಹೋಗ್ತೀನಿ. ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ ನೋಡಿ. ಇಲ್ಲೊಂದು ಗುಂಡಿ ಇದೆ, ಅಲ್ಲೊಂಚೂರು ಮುಂದೆ ಹೋದ್ರೆ ಇನ್ನೊಂದಿದೆ, ಆ ಕಡೆನೂ ಗುಂಡಿ ಇದೆ, ಈ ಕಡೆನೂ ಇದೆ. ಇಲ್ಲಿ ನೋಡಿ, ಈ ಒಂದು ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ. ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು, ಕಾರ್ಗಳೇ ಇಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ರೆ ಇನ್ನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು. ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪರದಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವನ್ನಪ್ಪುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ. ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ. ಯಾರು ಇದನ್ನ ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ. ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. DCM DK ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ರೌಂಡ್ಸ್ ಅಂದ್ರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ. ಈ ಭಾಗಕ್ಕೆ ಬಂದು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರಸ್ತೆಗೆ ಸರಿ ಮಾಡಿಸಿ ಅನ್ನುವಂತಹ ಆಗ್ರಹವನ್ನ ಇಲ್ಲಿನ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಇನ್ನೊಂದು ಜೀವ ಹೋಗುವ ಮುನ್ನ ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಆದರೂ ಕೂಡ ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆಯನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಡ್ರೀಮ್ ಅಕಾಡೆಮಿ, ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ. ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂಥದ್ದು. ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು. ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ. ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ. ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿ ಬರ್ತಾ ಇದ್ದ 23 ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ. ಆತ ಕೂಲಿ ಕಾರ್ಮಿಕನಾಗಿದ್ದ. ಈ ಒಂದು ಅಪಘಾತ ನಿನ್ನೆ 3 ಗಂಟೆ ಸುಮಾರಿಗೆ ನಡೆದಿರೋದು. ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ದರು. ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹದ್ದು ಇವೇ ರಸ್ತೆ ಗುಂಡಿಗಳು. ಈ ಗುಂಜೂರು ಹಾಗೆ ತಿರುಪತಿ ಮುಖ್ಯ ರಸ್ತೆ ಏನಿದೆ, ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ. ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ, ಅಷ್ಟಷ್ಟು 2-3 ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ. ನಾನು ನಿಮಗೆ ಇಲ್ಲಿ ಗುಂಡಿಗಳನ್ನ ತೋರಿಸ್ತಾ ಹೋಗ್ತೀನಿ. ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ ನೋಡಿ. ಇಲ್ಲೊಂದು ಗುಂಡಿ ಇದೆ, ಅಲ್ಲೊಂಚೂರು ಮುಂದೆ ಹೋದ್ರೆ ಇನ್ನೊಂದಿದೆ, ಆ ಕಡೆನೂ ಗುಂಡಿ ಇದೆ, ಈ ಕಡೆನೂ ಇದೆ. ಇಲ್ಲಿ ನೋಡಿ, ಈ ಒಂದು ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ. ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು, ಕಾರ್ಗಳೇ ಇಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ರೆ ಇನ್ನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು. ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪರದಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವನ್ನಪ್ಪುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ.
ಈ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ. ಯಾರು ಇದನ್ನ ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ. ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. DCM DK ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ರೌಂಡ್ಸ್ ಅಂದ್ರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ. ಈ ಭಾಗಕ್ಕೆ ಬಂದು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ರಸ್ತೆಗೆ ಸರಿ ಮಾಡಿಸಿ ಅನ್ನುವಂತಹ ಆಗ್ರಹವನ್ನ ಇಲ್ಲಿನ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಇನ್ನೊಂದು ಜೀವ ಹೋಗುವ ಮುನ್ನ ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಆದರೂ ಕೂಡ ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆಯನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಡ್ರೀಮ್ ಅಕಾಡೆಮಿ, ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ. ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂಥದ್ದು. ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು. ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ, ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ. ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿ ಬರ್ತಾ ಇದ್ದ 23 ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ. ಆತ ಕೂಲಿ ಕಾರ್ಮಿಕನಾಗಿದ್ದ. ಈ ಒಂದು ಅಪಘಾತ ನಿನ್ನೆ 3 ಗಂಟೆ ಸುಮಾರಿಗೆ ನಡೆದಿರೋದು. ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ರು. ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹದ್ದು ಇವೇ ರಸ್ತೆ ಗುಂಡಿಗಳು. ಈ ಗುಂಜೂರು ಹಾಗೆ ತಿರುಪತಿ ಮುಖ್ಯ ರಸ್ತೆ ಏನಿದೆ, ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ. ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ, ಅಷ್ಟಷ್ಟು 2-3 ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ. ನಾನು ನಿಮಗೆ ಇಲ್ಲಿ ಗುಂಡಿಗಳನ್ನ ತೋರಿಸ್ತಾ ಹೋಗ್ತೀನಿ. ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ. ನೋಡಿ, ಇಲ್ಲೊಂದು ಗುಂಡಿ ಇದೆ, ಅಲ್ಲೊಂಚೂರು ಮುಂದೆ ಹೋದ್ರೆ ಇನ್ನೊಂದಿದೆ, ಆ ಕಡೆನೂ ಗುಂಡಿ ಇದೆ, ಈ ಕಡೆನೂ ಇದೆ. ಇಲ್ಲಿ ನೋಡಿ, ಈ ಒಂದು ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ. ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು, ಕಾರ್ಗಳೇ ಇಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ರೆ ಇನ್ನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು. ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪರದಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವನ್ನಪ್ಪುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ. ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ. ಯಾರು ಇದನ್ನ ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ. ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. DCM DK ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ರೌಂಡ್ಸ್ ಅಂದ್ರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ. ಈ ಭಾಗಕ್ಕೆ ಬಂದು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ರಸ್ತೆಗೆ ಸರಿ ಮಾಡಿಸಿ ಅನ್ನುವಂತಹ ಆಗ್ರಹವನ್ನ ಇಲ್ಲಿನ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಇನ್ನೊಂದು ಜೀವ ಹೋಗುವ ಮುನ್ನ ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಆದರೂ ಕೂಡ ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆಯನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.